ಸಂಸತ್ನಲ್ಲಿ ನಿನ್ನೆ ಅವಾಂತರವನ್ನ ಸೃಷ್ಟಿ ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಸಂದರ್ಭದಲ್ಲಿ ಬಗದಷ್ಟು ಕೂಡ ಒಂದಷ್ಟು ಅಚ್ಚರಿಯ ಅಂಶಗಳು ಬಯಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದು ಮನೋರಂಜನ್ ಸ್ವಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪೊಲೀಸರು ಹಾಸನದ ಅರ್ಕಲಗೂಡು ತಾಲೂಕು ಮಲ್ಲಾಪುರ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮನೋರಂಜನ್ ಅವರ ತಂದೆಯ ಜಮೀನಿಗೆ ಭೇಟಿ ಕೊಟ್ಟಿದ್ದಾರೆ. ಅದು ಮಲ್ಲಾಪುರದಲ್ಲಿರುವಂತಹ ಜಮೀನದು. ಅರ್ಕಲಗೂಡು ಇನ್ಸ್ಪೆಕ್ಟರ್ ಸ್ಥಳೀಯರಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ನೋಡಿ, ಫೋಟೋದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. 1989ರಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಅರ್ಕಲಗೂಡು ಮಲ್ಲಾಪುರ ಗ್ರಾಮದಿಂದ ಮೈಸೂರಿಗೆ ಶಿಫ್ಟ್ ಆಗಿದ್ದಂತಹ ದೇವರಾಜೇಗೌಡ ಅವರು ಮೈಸೂರಿಗೆ ಶಿಫ್ಟ್ ಆದ ಬಳಿಕ 8 ಎಕರೆ ಜಮೀನನ್ನು ಖರೀದಿ ಮಾಡಿದ್ರು. ಮಗ ಹಾಗೂ ಮಗಳ ಹೆಸರಲ್ಲಿ ತಲಾ 4 ಎಕರೆ ಜಮೀನನ್ನು ಖರೀದಿ ಮಾಡಿದ್ರು. ಒಂದು ಹೋಮ್ ಸ್ಟೇ ಇದೆ ಅನ್ನುವ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಪೊಲೀಸರು. ರಾತ್ರಿ ಇಡೀ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಅರಕಲಗೂಡು ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ಈಗ ಜಾಲಾಡಿಬಿಡ್ತಾರೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ. ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಕೆತ್ಕೋದಕ್ಕೆ ಶುರು ಮಾಡ್ತಾರೆ ಪೊಲೀಸರು. ಇದು ಅಂತಿಂತ ವಿಚಾರ ಅಲ್ಲವೇ ಅಲ್ಲ. ಸಂಸತ್ನ ಒಳಭಾಗದಲ್ಲಿ ನುಗ್ಗಿ ಇವರು ಯಾವ ರೀತಿಯಾಗಿ ಬ್ರೈನ್ ವಾಶ್ ಆಗಿದ್ರೋ ಗೊತ್ತಿಲ್ಲ. ಹೋಗಿ ದಾಂಧಲೆ ಮಾಡಿ ಅಂತ ಕಳಿಸ್ಕೊಟ್ಟರು ಯಾರು ಗೊತ್ತಿಲ್ಲ. ಅದೆಲ್ಲವೂ ಕೂಡ ಗೊತ್ತಾಗುತ್ತೆ ತನಿಖೆಯ ಸಂದರ್ಭದಲ್ಲಿ. ನಾವು ಹೋಗಿ ಏನೋ ಮಾಡಿಬಿಟ್ರೆ ಏನೋ ಆಗ್ಬಿಡುತ್ತೆ ಅನ್ಕೊಂಡ್ರು, ಆದರೆ ಹೀಗೆಲ್ಲ ಆಗುತ್ತೆ ಅನ್ನೋದು ಕನಸು ಮನಸ್ಸಲ್ಲಿ ಕೂಡ ಇವರು ಊಹೆ ಮಾಡೋದಕ್ಕೂ ಸಾಧ್ಯನೇ ಇಲ್ಲ.